ಈಗಿರೋ ಅಂತ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಆಗಿಳ್ಬೇಕು. ಇವ್ರು ಹೇಳಿದ್ರು ಏನೋ ಯಂಗಾರೆಡ್ಡಿ ಡಿಸ್ಟಿಕ್ ಆಂಧ್ರದಲ್ಲಿ ನಾನು ನೋಡಿದೆ. ಅವ್ರು ಯಾರು ಯಂಗಾರೆಡ್ಡಿ, ತಿಮ್ಮಾರೆಡ್ಡಿ ಏನೇನೋ ಡಿಸ್ಟಿಕ್ಗಳಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಇರೋಂತ ನಮ್ಮಲ್ಲಿ ಇದೆಯಲ್ಲ, ಮೈಸೂರು ಇದೆ, ಬೆಳಗಾವಿ ಇದೆ ಅಲ್ಲ. ನ್ಯಾಚುರಲ್ ಆಗಿ ಬಂದಿರೋಂಥದ್ದು ಈ ಕನಕಪುರ ನ್ಯಾಚುರಲ್ ಆಗಿ ಬಂದಿರೋದು. ನಾಳೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಡ್ರೆ ನೋಡಿ ಕರೆಕ್ಟ್ ನೀವು ಹೇಳೋದು. ಮುಂದೆ ಆಯ್ತು ಹೇಳಿ ಅದನ್ನ ಹೆಂಗಿದೆ ರೂರಲ್ ಅವಕಾಶ. ಆಯ್ತು, ಮತ್ತೆ ನೋಡಿ ಚರ್ಚೆ ಮಾಡೋದಕ್ಕೆ ಸಪರೇಟ್ ಮೀಟಿಂಗ್ ಮಾಡುವ. ಇಲ್ಲ ಅವ್ರು ಕರೆಕ್ಟ್. ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ, ರಾಯರೆಡ್ಡಿ ಅವರು ಕರೆಕ್ಟ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹಿಡ್ದೇ ಇರ್ಬೋದು, ನಾಳೆ ಮುಂದೆ ಬಂದವರು ಇಟ್ಟರೆ ಏನ್ ಮಾಡ್ತೀರಾ? ಇಡ್ಬೋದಲ್ಲ. ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನ ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಎಲ್ಲ ಹೋಗ್ಬೇಕು. ಅವಾಗ ಓಡೋಗ್ಬೇಕು ಕೆಂಪೇಗೌಡ, ಬೆಂಗಳೂರು ಬಿಟ್ಟು ಓಡೋಗ್ಬೇಕು. ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ, ಬೆಂಗಳೂರು ಬಿಟ್ಟೋಡ್ದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ. ನಾವೆಲ್ಲ ಇಲ್ಲೇ ಹುಟ್ಟಿದು ಬೆಳೆದವರು. ನಾವು ಅಂದ್ರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದಲೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ. ಈ ಬೆಂಗಳೂರನ್ನ ನಮ್ಮ ಮುಂದೆ ಛಿದ್ರ ಮಾಡಬೇಡಿ. ಸಂವಿಧಾನದ ಪ್ರಕಾರನೂ ಇದು ತಪ್ಪು, 74 ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು. ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚಿದಂಗೆ ಆಗ್ತೈತೆ. ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚಿದಂಗೆ ಆಗ್ತದೆ. ಮತ್ತೆ ಕನ್ನಡದ ಮೇಯರ್ಗಳನ್ನ ಹುಡುಕ್ಬೇಕು. ಆಮೇಲೆ ಕನ್ನಡ ಹೊರಟೋಗ್ತೈತೆ, ಕನ್ನಡನೇ ಇರಲ್ಲ ಇಲ್ಲಿ. ನಾಳೆ ಯಾರೋ ಒಬ್ಬರು, ನನಗೆ ಗೊತ್ತಿಲ್ಲ, ಯಾರೋ ಒಬ್ಬರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ. ಏನು ಕೇಂದ್ರಾಡಳಿತ ಪ್ರದೇಶ ಮಾಡೋವಂಥದ್ದಕ್ಕೆ ಒಂದು ರೂಲ್ಸ್ ಇದೆ, ರೂಲ್ಸ್ ಇರಬೇಕು. ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರು ಇರಬೇಕು ಅಂತ ಇರಬೇಕು. ಕರೆಕ್ಟಾ ಪಾಟೀಲ್ರೆ? ಇಷ್ಟು ಪರಭಾಷಿಕರಿದ್ರೆ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ. ಆಮೇಲೆ ಅದೊಂದು ಹೋರಾಟ ಶುರುವಾದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ 7-8 ಮಾಡಿರ್ತೀರ, 5 ಮಾಡಿರ್ತೀರ, ಯಾವುದೋ ಒಂದು ಬರೀತಾರೆ ಲೆಟ್ರು. ಇವಾಗೇನು ಬರೆಯಕ್ಕೆ ಯಾವನ್ ಕೇಳಕ್ಕಾಗ್ತದೆ? ನಾವೇನು ಕೇಳಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ, ಯಾರು ಸುರ್ಪದಿಯೇನೂ ಇಲ್ಲ. ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ, ಒಂದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಇದು ನಮ್ಮದೇ ಸಪರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡು ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಕೆಂಪೇಗೌಡರು ಎಲ್ಲಿ ಹೋಗ್ಬೇಕು? ಬ್ರ್ಯಾಂಡ್ ಬೆಂಗಳೂರು ಊರೊಂದು 4 ದಾರಿಗಳೀಗ. ಊರು ಒಂದು 4 ದಾರಿಗಳಾಗ್ಬಿಟ್ಟಿದೆ ಬೆಂಗಳೂರು. ಆ ರೀತಿಯ ಇದು ವಿಧೇಯಕ. ದಯವಿಟ್ಟು ಯೋಚನೆ ಮಾಡಿ. ಡಿ ಕೆ ಶಿವಕುಮಾರ್ ಅವರೇ, ನಾವು ಬೆಂಗಳೂರವರು, ನಾನು ನೋಡಿದ್ದೀನಿ. ನಾವು ಬೆಂಗಳೂರವರು, ನಮ್ಮ ತಂದೆ ಕೆಂಪೇಗೌಡ ಅಂತ ಹೇಳ್ತೀರಿ. ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ? ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ ಆಗ್ತೈತಿ ಈ ಬಿಲ್ಲಿಂದ. ದಯವಿಟ್ಟು ನೋಡಿ, ರಾಜ್ಯನೇ ಸಂಭಾಳಿಸುವಂತ ಮುಖ್ಯಮಂತ್ರಿ ಇದ್ದಾರೆ, ದೇಶನೇ ಸಂಭಾಳಿಸುವಂತ ಪ್ರಧಾನಮಂತ್ರಿ ಇದ್ದಾರೆ. ಬೆಂಗಳೂರಿಗೆ ಒಬ್ಬ ಮೇಯರ್ ಸಂಭಾಳಿಸಕ್ಕಾಗಲ್ಲ. ಯೋಚನೆ ಮಾಡಿ. ಒಡೆಯೋದು ಈಸಿ, ನಾಳೆ ಕಟ್ಟೋದು ಕಷ್ಟ. ಒಡೆಯೋದು ಈಸಿ, ಕಟ್ಟೋದು ಕಷ್ಟ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ದ್ರೋಹವನ್ನ, ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನ ಬಗೆಬೇಡಿ. ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಆಗ್ತಾರೆ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ನೀವು ಎಷ್ಟು ಭಾಗನ ಮಾಡ್ಕೊಳ್ಳಿ. ನಂದೇನು ನೀವು ಕಾರ್ಪೊರೇಷನ್ ಹೇಳಿದ್ರೆ ಅವನ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಗೆ ಅಂತ. 5 ಕಮಿಷನರ್ ಮಾಡಿ ಅಧಿಕಾರ ಕೊಡಿ, ಸಪರೇಟ್ ಆಗಿ ಅಧಿಕಾರ ಕೊಡಿ ಅವ್ರಿಗೆ. ಏನ್ ಬೇಕೋ ಎಲ್ಲ ಬಿಲ್ಸು ಆದಾಯ ಎಲ್ಲ ಮಾಡೋ ಅಂತ ಪೂರ್ತಿ ಅಧಿಕಾರ ಕೊಡಿ, ಸ್ವತಂತ್ರತೆ ಕೊಡಿ ಅವರೆಲ್ಲರಿಗೂ ಕೂಡ. ಆದ್ರೆ ಬೆಂಗಳೂರು ಒಟ್ಟಾಗಿದ್ರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು. ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು. ಈಗ ಚಿದ್ರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗಬೇಡಿ ಅನ್ನೋ ಸಲಹೆಯನ್ನ ನಾನು ಕೊಡ್ತಾ ಇದ್ದೀನಿ. ಆ ಶಾಪ ನಿಮಗೆ ತಟ್ಟುತ್ತೆ, ಬೆಂಗಳೂರನ್ನ ಹೊಡಿಬೇಡಿ.